ಕರ್ನಾಟಕ ಸಂಸದೀಯ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಅಪರೂಪದ ಪ್ರತಿಭಟನೆಗೆ ವಿಧಾನಸಭೆ ಸಾಕ್ಷಿಯಾಯಿತು. ಶಾಸಕರ ಪ್ರಶ್ನೆಗಳಿಗೆ ಉತ್ತರಿಸದ ಸರ್ಕಾರದ ಬೇಜವಾಬ್ದಾರಿತನಕ್ಕೆ ಬೇಸತ್ತು ಸ್ಪೀಕರ್ ಯುಟಿ ಖಾದರ್ ಅವರು ಕಲಾಪವನ್ನೇ ಮೊಟಕುಗೊಳಿಸಿ ಪೀಠದಿಂದ ಎದ್ದು ಹೋಗುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. ಅಧಿವೇಶನದಲ್ಲಿ ಶಾಸಕರು ಕೇಳಿದ್ದ ಒಟ್ಟು 245 ಪ್ರಶ್ನೆಗಳ ಪೈಕಿ ಸರ್ಕಾರ ನೀಡಿದ್ದು ಕೇವಲ 90 ಉತ್ತರಗಳನ್ನು ಮಾತ್ರ. ಸತತ 4 ಬಾರಿ ಗಡುವು ನೀಡಿದರೂ ಸಚಿವರು ಮತ್ತು ಇಲಾಖಾ ಕಾರ್ಯದರ್ಶಿಗಳು ಲಿಖಿತ ಉತ್ತರ ನೀಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಸದನ ನಡೆಯುವುದು ಸಚಿವರಿಗಲ್ಲ, ಶಾಸಕರಿಗಾಗಿ. ಉತ್ತರ ಸಿಗದಿದ್ದರೆ ಶಾಸಕರು ಇಲ್ಲಿಗೆ ಬರಬೇಕಾದ ಅಗತ್ಯವೇನಿದೆ ಎಂದು ಖಾದರ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಸದನದಲ್ಲಿ ಪ್ರಶ್ನೆ ಕೇಳುವ ಹಕ್ಕು ಶಾಸಕರಿಗಿದೆ, ಉತ್ತರಿಸುವ ಜವಾಬ್ದಾರಿ ಸರ್ಕಾರಕ್ಕಿದೆ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಜವಾಬ್ದಾರಿಯೂ ಇಲ್ಲ, ಸದನದ ಬಗ್ಗೆ ಗೌರವವೂ ಇಲ್ಲ. ಸಭಾಧ್ಯಕ್ಷರ ಆದೇಶಕ್ಕೆ ಬೆಲೆ ಇಲ್ಲದ ಮೇಲೆ ಇನ್ನು ಸಾಮಾನ್ಯ ಜನರ ಸಂಕಷ್ಟಕ್ಕೆ ಸ್ಪಂದನೆ ಸಿಗುವುದೇ? ಸಭಾಧ್ಯಕ್ಷರು ಪದೇ ಪದೇ ಎಚ್ಚರಿಸಿದರೂ ಸಚಿವರು ಮೌನಕ್ಕೆ ಶರಣಾಗಿರುವುದು ಕಾಂಗ್ರೆಸ್ ಸರ್ಕಾರದ ದುರಾಡಳಿತಕ್ಕೆ ಹಿಡಿದ ಕನ್ನಡಿಯಾಗಿದೆ. ಸಚಿವರ ಈ ಧೋರಣೆಯಿಂದ ಕೆಂಡಾಮಂಡಲವಾದ ಸ್ಪೀಕರ್ ಸರಿಯಾದ ಸ್ಪಷ್ಟನೆ ಮತ್ತು ಉತ್ತರ ಸಿಗುವವರೆಗೆ ಸದನ ನಡೆಸುವುದಿಲ್ಲ ಎಂದು ಘೋಷಿಸಿ ನೇರವಾಗಿ ಹೊರನಡೆದರು. ಇದು ಸಚಿವರ ಮತ್ತು ಅಧಿಕಾರಿಗಳ ಅರೆಬರೆ ಕೆಲಸಕ್ಕೆ ಸ್ಪೀಕರ್ ನೀಡಿದ ಶಾಕ್ ಟ್ರೀಟ್ಮೆಂಟ್.